ಎಲ್ಲರಿಗೂ ನಮಸ್ಕಾರಗಳು. ಸಮಾಜ ವಿಜ್ಞಾನ ಮಕ್ಕಳಿಗೆ ಅಭ್ಯಾಸ ಹಳೆಯ 8ನೇ ಒಂದು ಪ್ರಶ್ನೆ. ಬಾಕ್ಸರ್ ಕದನಕ್ಕೆ ಕಾರಣಗಳು, ಅದಕ್ಕೆ ಪ್ರಮುಖವಾಗಿ ಮಕ್ಕಳು ಬರೆಯಬೇಕಾದಂಥ ಅಂಶಗಳು. ಮೀರ್ ಕಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಿಸಿದನು. ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಭಾರೀ ಹೊಡೆತ ಬಿದ್ದಿತು. ಬ್ರಿಟಿಷರು ಮೀರ್ ಕಾಸಿಮನನ್ನು ಪದಚ್ಯುತಗೊಳಿಸಿದರು. ಮೀರ್ ಕಾಸಿಂ ಮೊಘಲ ದೊರೆ 2ನೇ ಶಾ ಆಲಂ ಮತ್ತು ಔಧನ ನವಾಬ್ ಶುಜಾ ಉದ್ ದೌಲಾನೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದನು. ಇನ್ನು ಬಾಕ್ಸರ್ ಕದನದ ಪರಿಣಾಮಗಳು. ಯುದ್ಧದಲ್ಲಿ ಮೈತ್ರಿ ಸೈನ್ಯವು ಬ್ರಿಟಿಷರ ವಿರುದ್ಧ ಸೋತಿತ್ತು. 2ನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗೆ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು. ಶುಜ್ ಉದ್ ದೌಲನು ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ನೀಡಿದನು. ಬ್ರಿಟಿಷರು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳದ ಆಡಳಿತವನ್ನು ಕಂಪನಿ ವಹಿಸಿಕೊಂಡಿತ್ತು. ಈ ರೀತಿಯಾಗಿ ಬಾಕ್ಸರ್ ಕದನಕ್ಕೆ ಪರಿಣಾಮಗಳು ಮತ್ತು ಕಾರಣಗಳನ್ನು ಮಕ್ಕಳು ಉತ್ತಮ ರೀತಿಯಾಗಿ ಬರೆದಿದ್ದೇ ಆದರೆ 10ನೇ ತರಗತಿಯ ಮಕ್ಕಳು ತುಂಬ ಚೆನ್ನಾಗಿ ಅಂಕಗಳನ್ನು ಪಡೆಯಬಹುದು. ತಾವು ಸತತವಾಗಿ ಪ್ರಯತ್ನ ಮಾಡಿ, ಇದು ನಮ್ಮೆಲ್ಲ ಶಿಕ್ಷಕರ ಕಳಕಳಿ ಕೂಡ ಆಗಿದೆ. ಯಾಕೆಂದರೆ ಶಿಕ್ಷಕರ ಮೇಲೆ ಅನೇಕ ಅಧಿಕಾರಿಗಳು ಕೂಡ ಕೇಳುತ್ತಿದ್ದಾರೆ. ಅದಕ್ಕಾಗಿ ಮಕ್ಕಳೇ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ನೀವು ಇದನ್ನು ಅರ್ಥ ಮಾಡಿಕೊಂಡು ಬಿಡಿಸಿದ್ದೇ ಆದರೆ ನೀವು ಅಂಕಗಳನ್ನು ಚೆನ್ನಾಗಿ ಸಮಾಜ ವಿಜ್ಞಾನದಲ್ಲಿ ಪಡೆಯುತ್ತೀರಿ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಬರೆಯುವುದು ಮಾತ್ರ ಮರೆಯಬೇಡಿ. ಇದು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಖಾಲಿ ಇದ್ದಾಗ ಇದನ್ನು ಪದೇ ಪದೇ ಕೇಳಿಕೊಂಡು ಮತ್ತೊಮ್ಮೆ ಬಾಯ್ಪಾಠ ಬರೆಯಲು ಪ್ರಯತ್ನ ಮಾಡಿ. ಇದು ನನ್ನ ಒಂದು ಹೊಸ ಪ್ರಯತ್ನ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗಲಿ ಬೇಕು. ಅದೇ ರೀತಿ ಮುಂದೆ ಅನೇಕ ವಿಡಿಯೋಗಳನ್ನು ಕೂಡ ನಾನು ಮಾಡುತ್ತೇನೆ. ಅವುಗಳ ಉಪಯೋಗ ಕೂಡ ತಾವೆಲ್ಲರೂ ಪಡೆಯಿರಿ. ಧನ್ಯವಾದಗಳು.